ವೀಕ್ಷಕ ಮಿತ್ರರೇ, ತಮ್ಮೆಲ್ರಿಗೂ ವಾಹನ ಸಂವಾದಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಸ್ವರಾಜ್ 744 ಎಫ್ ಗಾಡಿನ ಮಾರಾಟಕ್ಕೆ ತಂದೇನೆ. ಗಾಡಿ ತುಂಬಾ ಕಡಿಮೆ ಬೆಲೆಯಲ್ಲಿರೋದು. ದಯವಿಟ್ಟು ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಸ್ಕ್ರೀನ್ ಮೇಲೆ ಇರೋದು ಇದು ಗಾಡಿ ಓನರ್ ನಂಬರ್ ಅಲ್ಲ, ಯೂಟ್ಯೂಬರ್ ನಂಬರು. ಈ ನಂಬರ್ ಯಾಕಂದ್ರೆ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಯಾವ್ದಾದ್ರು ಗಾಡಿ ಮಾರಾಟಕ್ಕಿದ್ರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಅದು ಟ್ರ್ಯಾಕ್ಟರ್ ಆಗಿರ್ಲಿ, ಇನ್ಯಾವುದೇ ವಾಹನ ಇರ್ಬೋದು ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಟ್ರೆ ಈಗೇನು ವಿಡಿಯೋನ ನೋಡ್ತಿದ್ರ ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದ್ರೆ ಸ್ವರಾಜ್ 744 ಎಫ್ ಗಾಡಿ. ಗಾಡಿ ಮಾಡಲ್ಲು 2000 ಗಾಡಿ ಮಾಡಲ್ ಇರೋದು 2000. ಓನರ್ ಬಂದು ಗಾಡಿಗೆ ಮೂರನೇ ಓನರ್ ಇದ್ದಾರೆ. ಗಾಡಿಗೆ ಪ್ರೆಸೆಂಟ್ ಅಲ್ಲಿ ಇರೋದು ಮೂರನೇ ಓನರು. ನೀವು ಗಾಡಿನ ತಗೊಂಡ್ರೆ ನಾಲ್ಕನೇ ಓನರ್ ಆಗ್ತೀರಾ. ಓನರ್ ಹೇಳ್ತಿರೋದು ಗಾಡಿ ರನ್ನಿಂಗ್ ಅಲ್ಲೇ ಇದೆ ಅಂತ ಓನರ್ ಅಂತ ಹೇಳ್ತಿದ್ದಾರೆ. ಗಾಡಿ ಕಂಡೀಷನ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಗಾಡಿದು ಮಾಡಲು 2000 ಇದೆ. 48 HP ಗಾಡಿ ಇದು. ಗಾಡಿ ನಾರ್ಮಲ್ ಸ್ಟೇರಿಂಗ್ ಅಲ್ಲೇ ಇರೋದು. ನಾರ್ಮಲ್ ಸ್ಟೇರಿಂಗು ಮತ್ತೆ ಒಣ ಬ್ರೇಕ್ ಇದೆ. ಆಯಿಲ್ ಬ್ರೇಕ್ ಕೂಡ ಇಲ್ಲ, ಡ್ರೈ ಬ್ರೇಕ್ ಇರುವಂತ ಗಾಡಿ ಇದು. ಇನ್ನು ಟೈರ್ಗಳು ಹಿಂದೆ ಇರೋದು ರಿಮೋಡ್ ಇದಾವೆ. ಹಿಂದೆ ಎರಡು ರಿಮೋಡ್ ಟೈರು, ಮುಂದೆ ಇರೋದು ಕೇಸಿಂಗ್ ಟೈರ್ಸ್ಗಳು. ಗಾಡಿ ಜೊತೆ ಸಾಮಾನ್ಯ ಯಾವುದೂ ಇಲ್ಲ, ಕೇವಲ ಟ್ರ್ಯಾಕ್ಟರ್ ಒಂದೇ ಮಾರಾಟಕ್ಕಿರೋದು. ಇನ್ನು ಗಾಡಿದು ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದಾವೆ. ಓನರ್ ಹೇಳ್ತಿರೋದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದಾವೆ ಅಂತ ಓನರ್ ಅಂತ ಹೇಳ್ತಿದ್ದಾರೆ. ಇನ್ನು ಗಾಡಿ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಅಂತ ಓನರ್ ಹೇಳ್ತಿರೋದು. ಇನ್ನು ಈ ಗಾಡಿ ಮಾರಾಟಕ್ಕಿರೋದು ಧಾರವಾಡ ಜಿಲ್ಲೆಯಲ್ಲಿ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಪಡೇಸೂರು ಎಂಬ ಗ್ರಾಮದಲ್ಲಿ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಪಡೇಸೂರು ಎಂಬ ಗ್ರಾಮ. ಇನ್ನು ರೇಟ್ ವಿಷಯಕ್ಕೆ ಬಂದ್ರೆ ಈ ಗಾಡಿಗೆ ಓನರ್ ಹೇಳ್ತಿರೋದು ಕೇವಲ 1,60,000 ಹೇಳ್ತಿದ್ದಾರೆ. ಇದು ಫೈನಲ್ ರೇಟ್ ಅಲ್ಲ ವೀಕ್ಷಕರೇ. ಈ ಗಾಡಿಗೆ ಓನರ್ ಹೇಳ್ತಿರೋದು ರೇಟು 1,60,000. ನೀವೊಂದ್ಸಾರಿ ಡೈರೆಕ್ಟ್ ಆಗಿ ಗಾಡಿ ಓನರ್ ಜೊತೆ ಮಾತಾಡ್ಕೊಂಡ್ರೆ ಇದರಲ್ಲಿ ಕೂಡ ಇನ್ನೂ ಕಡಿಮೆ ಆಗ್ಬೋದು. ಅದೆಷ್ಟು ಕಡಿಮೆ ಆಗುತ್ತೆ ಅನ್ನೋದು ಓನರ್ ಜೊತೆ ಮಾತಾಡಿ ನಿಮಗೆ ಗೊತ್ತಾಗುತ್ತೆ. ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಟೈಟಲ್ ನಲ್ಲಿ ಕೊಟ್ಟಿದ್ದೇನೆ. ವೀಕ್ಷಕರೇ, ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ನಂಬರ್ ಇದೆ. ಒಂದು ವೇಳೆ ವಿಡಿಯೋ ಟೈಟಲ್ ನಲ್ಲಿ ಕೂಡ ಯಾವುದೇ ನಂಬರ್ ಇಲ್ಲ ಅಂದ್ರೆ ಗಾಡಿ ಮಾರಾಟವಾಗಿರುತ್ತೆ. ಗಾಡಿ ಮಾರಾಟವಾದ್ರೆ ವಿಡಿಯೋ ಟೈಟಲ್ ನಿಂದ ಗಾಡಿ ಓನರ್ ನಂಬರ್ನ ತೆಗೆದಾಕಿರ್ತೇವೆ. ವೀಕ್ಷಕರೇ, ನಿಮಗೆ ಗಾಡಿ ಓಕೆ ಅನಿಸಿದ್ರೆ ಓನರ್ ಜೊತೆ ಮಾತಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಮದೇ ಜವಾಬ್ದಾರಿಯಿಂದ ನೀವು ಗಾಡಿನ ತಗೋಬೋದು. ಇಲ್ಲಾಂದ್ರೆ ನಿಮ್ಮೂರಲ್ಲಿ ಯಾರಾದರೂ ಗಾಡಿನ ತಗೊಳ್ಳೋ ರೈತರು ಅಥವಾ ಮಾರಾಟ ಮಾಡೋರಿದ್ರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.